ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್? ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. 3/2 ಓಕೆ. ಅಂದ್ರೆ ಎರಡನೇ ತಾರೀಕು 12ವರೆಗೆ ಹುಟ್ಟಿರೋದು. ಅದು 3ನೇ ತಾರೀಕು ಸೇರ್ಕೊಳ್ಳುತ್ತಲ್ಲ ಅಂದ್ಬಿಟ್ಟು 3/8. 3/8. 1991. ಓಕೆ. ಹುಟ್ಟಿದ ಸಮಯ? ಸಂಜೆ 12ವರೆಗೆ, ರಾತ್ರಿ 12ವರೆಗೆ ಮೇಡಮ್. ರಾತ್ರಿ 12. ಗುರುಜಿ ಇದ್ದಾರೆ, 12 ಕರೆಕ್ಟ್ ಆಗಿ ಟೈಮ್ ಅನ್ನ ಹೇಳಿ. ಅಂದ್ರೆ ಎರಡನೇ ತಾರೀಕು ರಾತ್ರಿ 12ವರೆಗೆ ಮೇಡಮ್ ಹುಟ್ಟಿರೋದು. ರಾತ್ರಿ 12ವರೆಗೆ. ಓಕೆ. ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಗುರುಜಿ ನಮಸ್ತೆ. ಗುರುಜಿ ನಮಸ್ಕಾರ. ಗುರುಜಿ, ಏನೂ ಇಲ್ಲ. ನನ್ನ ಪ್ರಶ್ನೆ ಏನು ಅಂದ್ರೆ, ಒಂಚೂರು ಕೈ ಎತ್ತಲ್ಲ ಬಾಯ್ ಎತ್ತಲ್ಲ. ಯಾಕೋ ಈಗ ಇತ್ತೀಚೆಗೆ ಸಮಸ್ಯೆ, ಕೆಲಸ ಇದ್ದಿದ್ದು ಕಳ್ಕೊಂಡಿದ್ದೀನಿ. ಯಾಕೋ ಅದರಿಂದ ತುಂಬಾ ಬೇಜಾರಿದೆ. ಅದಕ್ಕೋಸ್ಕರ ಕೇಳೋಣ ಅಂತ ಕೇಳ್ತಾ ಇದ್ದೀನಿ ಗುರುಜಿ. ಯಾರಿದ್ರೆ ಮನೆಯಲ್ಲಿ? ನಾನು, ನಮ್ಮ ಹಸ್ಬೆಂಡು, ನನ್ನ ಮಕ್ಕಳು, ನಮ್ಮ ಅತ್ತೆ ಇದ್ದಾರೆ. ಏನು ಕೆಲಸ ಕಳ್ಕೊಂಡಿದ್ದೀರಾ? ಅಂದ್ರೆ ಟೀಚರ್ ಕೆಲಸ ಮಾಡ್ತಿದ್ದೆ. ಅದು ಒಂದು ಸ್ವಲ್ಪ ಯಾಕೋ ಮನಸ್ತಾಪ ಆಗ್ಬಿಟ್ಟು ನಾನೇ ಬಿಟ್ಟೆ, ಯಾಕೋ ಬೇಜಾರಾಗಿ. ಅದರಿಂದ ಇವಾಗ ಎಲ್ಲಾರ ಬೇರೆ ಕಡೆ ಟ್ರೈ ಮಾಡ್ಬೋದಾ, ಅಥವಾ ಟೀಚರ್ ಕೆಲಸಕ್ಕೆ ಹೋಗೋದಾ, ಅಥವಾ ಬೇರೆ ಯಾವ್ದಾರ ಕೆಲಸ ಹುಡುಕೋದಾ ಅಂತ ಕೇಳೋಣ. ನಿಮಗೆ ಗೌರ್ಮೆಂಟ್ ಕೆಲಸಕ್ಕೆ ಸೇರೋಕ್ಕೆ ಟೈಮ್ ಇದೆಯಾ ಇಲ್ವಾ? ಮುಗೀತಾ? ಇಲ್ಲ, ಇದೆ ಗುರುಜಿ, ಟೈಮ್ ಇದೆ. ಎಷ್ಟು ವರ್ಷ ಇದೆ ಇನ್ನೂ? ಇನ್ನ ಇದೆ ಗುರುಜಿ. ಇವಾಗ 40 ವರ್ಷಕ್ಕೆ ಅಲ್ವಾ ಇವಾಗಿರೋದು. ಇವಾಗ ನಂದು 34-5 ನಡೀತಾ ಇದೆ. ಇನ್ನ 5 ವರ್ಷ ಇದೆ ಗುರುಜಿ. ನೀವು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿ ಸಿಗುತ್ತೆ. ಹೌದಾ ಗುರುಜಿ? ಪಕ್ಕ ಸಣ್ಣ ಇದ್ದೀರಾ? ಗುರುಜಿ, ಸಣ್ಣನೇ ಇದ್ದೀನಿ, ಮೀಡಿಯಂ ಆಗಿದ್ದೀನಿ. ಅಂತ ಏನು ದಪ್ಪ ಎಲ್ಲ, ಸಣ್ಣ ಇಲ್ಲ. ಮೇಡಮ್ ನೋಡಿ, ನೀವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಿಮ್ಮ ಟೈಮ್ ತುಂಬ ಬ್ಯಾಡ್ ಅಂತ ಹೇಳುತ್ತೆ. ಹೌದು ಗುರುಜಿ. ನಿಮ್ಮ ಜಾತಕ ತುಂಬ ಸಖತ್ತಾಗಿದೆ, ಬ್ಯೂಟಿಫುಲ್ ಅಂತ ಜಾತಕ. ನಿಮ್ಮ ತಂಗಿ ಯಾರು ಇಲ್ವೋ ನಿಮಗೆ? ಇದಾರೆ ಗುರುಜಿ, ನನ್ನ ತಂಗಿ ಇದ್ದಾಳೆ. ಹೌದಾ? ಅವ್ರೇನು ಮಾಡ್ತಾರೆ? ಅವಳು ಕುಂಭರಾಶಿ, ಅವಳು ಹೌಸ್ ವೈಫ್ ಇದ್ದಾಳೆ ಗುರುಜಿ. ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಮೇಡಮ್. ಎಲ್ಲಿ ಕೆಲಸ ಸೇರೋ ಗಲಾಟೆ, ಕಂಪ್ಲೇಂಟು, ತಲೆನೋವು ಇದ್ದೇ ಇರುತ್ತೆ. ಅದೇ ಗೌರ್ಮೆಂಟ್ ಕೆಲಸ ಸೇರೋಕ್ಕೆ ಸ್ಟಾರ್ಟ್ ಮಾಡಿ, ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಪ್ರೈವೇಟ್ ಕೆಲಸ ಸಿಗುತ್ತೆ. ನಮ್ಮಲ್ಲಿ ಸಿಗುವಂಥ ಒಂದು ಶುಕ್ರಗ್ರಹದು ಬ್ಯಾಸ್ಲೆಟು ಮತ್ತು ವಾಸ್ತು ಕಿಟ್ಟನ್ನು ತರಿಸ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಗುರುಜಿ, ದೇವ್ರನ್ನೇನಾರ ಇದು ಮಾಡ್ಬೋದಾ ಸದ್ಯಕ್ಕೆ? ಬೇರೆ ಯಾವ್ದಾರ ಆ ಕೆಲಸ ಸಿಗೋವರೆಗೂ. ಅದೇ ಹೇಳಿದ್ನಲ್ಲ, ವಾಸ್ತು ಕಿಟ್ಟನ್ನು ತಗೊಳ್ಳಿ. ನಾನೊಂದು ಶುಕ್ರಗ್ರಹದ ಬ್ಯಾಸ್ಲೆಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ತಗೊಳ್ಳಿ, ಓಕೆ. ಒಳ್ಳೇದಾಗಲಿ ನಿಮಗೆ. ಅದ್ಭುತವಾದ ದೇವರ ಆರಾಧನೆ ಮಾಡ್ಬೇಕಂದ್ರೆ ಡೈಲಿ ಚಂದ್ರನ ನಮಸ್ಕಾರ ಮಾಡ್ಬೇಕು ನೀವು. ಚಂದ್ರನ? 2030 ಅವನ್ನೇ ಪೂಜೆ ಮಾಡಿ, ನೈಟ್ ಚಂದ್ರನಿಗೆ. ಗುರುಜಿ, ಎಲ್ಲ ನಾವು ನಿಮ್ಮನ್ನ ಫಾಲೋ ಮಾಡ್ತಾ ಇದೀವಿ. ನನ್ನ ಮಗನ್ನು ಕೇಳಕ್ಕೂ ನಾನು ನಿಮ್ಮ ಆಫೀಸಿಗೆ ಬಂದಿದ್ದೋ ಒಂದ್ಸತಿ. ಮತ್ತೀಗೆ ಭದ್ರಕಾಳಿ ದೇವಸ್ಥಾನಕ್ಕೂ ಬಂದಿದ್ದೋ. ಪೆಟ್ರೋಲ್ ಬಂಕ್ ನಮ್ಮ ನಾದ್ನಿಯವ್ರು ಕಟ್ಟಿದ್ರು ನೋಡಿ, ಅಲ್ಲಿ ಒಂದ್ಸತಿ ನಾವು ಮೀಟ್ ಮಾಡಿದ್ದೋ. ಒಂದ್ಸತಿ ನೋಡಿದೀನಿ ನಾನು ನಿಮ್ಮನ್ನ. ಅದರಿಂದ ನಿಮ್ಮನ್ನೇ ಆರಾಧನೆ ಮಾಡ್ತಾ ಇದೀವಿ. ನೀವು ಹೇಳಿದ್ದೆಲ್ಲ ನಡೀತಾ ಇದೆ. ಖುಷಿ ಆಗ್ತಿದೆ ಗುರುಜಿ ನಿಮ್ಮ ಹತ್ರ ಮಾತಾಡಿದ್ದೆ. ಯಾಕೆ ನಾನು ಹೇಳಿದ್ದೆ ಆಗುತ್ತೆ ಅಂತಲ್ಲ ಮೇಡಮ್? ಅಲ್ಲ ಗುರುಜಿ, ನೀವು ಹೇಳಿದ್ರಲ್ಲ ಚಿನ್ನ ತಗೋಬೇಡಿ, ಜಾಸ್ತಿ ಸೈಟ್ಗಳಿಗೆಲ್ಲ ದುಡ್ಡು ಹಾಕ್ಬೇಡಿ, ಇಲ್ಲಿ ಬೆಂಗಳೂರು ಕಡೆ ಎಲ್ಲ ಏನೇ ಹಾಕೋದಿದ್ರು ಊರುಗಳ ಕಡೆ ಹಾಕೊಳ್ಳಿ ಅಂತ ಹೇಳಿದ್ರಿ. ಅದೀಗ ನಿಜ ಆಗ್ತಾ ಇದೆ. 2029ವರೆಗೂ ಅಂದ್ರೆ ಚಿನ್ನಗಳೆಲ್ಲ ರೇಟ್ ಜಾಸ್ತಿ ಆಗುತ್ತೆ, ಅವೆಲ್ಲ ತಗೊಳಕ್ ಹೋಗ್ಬಿಡಿ. 2029ಕ್ಕೆ ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಅಂತ ಹೇಳಿದ್ರಿ. ಅದೆಲ್ಲ ನಡೀತಾ ಇದೆ ಗುರುಜಿ. ನಾವು ನೋಡ್ಕೊಂಡು ಹೋಗ್ತಾ ಇದ್ರೆ ಅದೆಲ್ಲ ನಿಜ ಅಂತ ಅನ್ಸ್ತಾ ಇದೆ ಗುರುಜಿ. ಶಾಕ್ ಆಗಿರೋದು ವಿಜಯರು ಮತ್ತೆ ಅವ್ರು ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಶಾಕ್ ಆಗ್ತಾರಲ್ವಾ? ಅದು 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 ತುಂಬಾನೇ ದೊಡ್ಡ ಶಾಕು ಗುರುಜಿ. ಯಾಕೆ ಅಂದ್ರೆ ಅದು ನಮ್ಗೆ ಗೊತ್ತೇ ಇರ್ಲಿಲ್ಲ. ಅಂದ್ರೆ ನೀವ್ ಹೇಳಿದ್ದು ಒಬ್ರು ನಿಜಾನೇ ಅಲ್ಲ ಅಂತ ಅನ್ಕೊಳ್ಳೋರು, ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇಲ್ಲ ನಿಜ ಇದೆ ಅಂತ ಅಂದ್ಬಿಟ್ಟು. ಅದರಿಂದ ಖುಷಿ ಆಗ್ತಿದೆ ಗುರುಜಿ. ಮೇಡಮ್, ನಾವು ಇರೋದು ಹೇಳ್ತೀವಿ, ಆಗೋದು ಭಗವಂತ ಇಚ್ಛೆ. ನನಗೇನು ಸುಳ್ಳು ಹೇಳಿ ಸತ್ಯ ಹೇಳಿ ಎರಡೂ ಮಾಡಬೇಕು ಅಂತ ಏನು ಅವಶ್ಯಕ ಇಲ್ಲ. ಏನು ಈ ಪ್ರಪಂಚದಲ್ಲಿ ಒಂದು 20-25 ವರ್ಷ ಇದ್ದು ಬಿಟ್ಟು ಹೋಗ್ತೀವಿ. ಪ್ರಪಂಚ ನಮ್ದಲ್ಲ, ಏನು ಹೇಳಿ?
ಅದು ನಿಜ ಗುರುಜಿ, ಇರೋವರೆಗೂ ನಮ್ದು ಅಷ್ಟೇ, ಹೋದ್ಮೇಲೆ ನಾವು ಬಾಡಿಗೆ ಬಂದಿದ್ದೀವಿ ಟಿಕೆಟ್ ತಗೊಂಡು, ನಮ್ಮ ಟಿಕೆಟ್ ಮುಗಿದ್ಮೇಲೆ ನಮ್ಮ ಪಾಡ್ ನಾವು ಹೋಗ್ತಾ ಇರಬೇಕು. ಅದು ಗುರುಜಿ ಒಟ್ನಲ್ಲಿ ನೆಮ್ಮದಿಯಾಗಿರ್ಬೇಕಷ್ಟೇ, ಇರೋಷ್ಟು ದಿವಸ ನೆಮ್ಮದಿಯಾಗಿ ಎಲ್ಲ ಜನ ಖುಷಿಯಿಂದ ಸಂತೋಷದಿಂದ ಇರಬೇಕು ಅಷ್ಟೇ. ನಾನು ಹೇಳಿದ್ದು ಮಾಡಿ ನಿಮ್ಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ನಮ್ಮಲ್ಲಿ ಸ್ಟೋನ್ ಯೂಸ್ ಮಾಡಿ ಯಾವಾಗ ನಾಳೆ ನಾಡ್ದು ನಮ್ಮ ಆಫೀಸ್ ಕಡೆ ಬರ್ರಿ, ಸಿಗುತ್ತೆ, ತಗೊಂಡೋಗಿ, ಇಲ್ಲ ಆನ್ಲೈನ್ ತಗೊಳ್ಳಿ. ಓಕೆ ಗುರುಜಿ, ಆಯ್ತು. ಓಕೆ ಓಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ, ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಮೇಡಮ್. ನಿಮ್ಮ ಹೆಸರು? ಶೋಭಾ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಅವರ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ಹೇಳಿ. 15 ಓಕೆ 8 ಓಕೆ 2002. ಓಕೆ, ಹುಟ್ಟಿದ ಸಮಯ? ಸಾಯಂಕಾಲ 7:15. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ, ಕೇಳಿ. ನಮ್ಮ ಮಗನಿಗೆ ಹೇಗಿದೆ ಗುರುಗಳೇ ಭವಿಷ್ಯ? ನಿಮ್ಮ ಮಗನ ಜಾತಕ 50 ನಿಮ್ಮಲ್ಲಿ ಯಾರಿಗೂ ಬಿ ಪಿ ಬಂದಿಲ್ಲ? ಇಲ್ಲ ಗುರುಗಳೇ. ಹಾಗಾಗಿ ಒಂಟಿ ಬುಧ ಇದ್ದರೆ ಬಿ ಪಿ ಬರುತ್ತೆ, ಅದಕ್ಕೆ ಕೇಳಿದೆ. ಮುಂದೆ ಬರುತ್ತೆ. ನಿಮ್ಮ ಮಗ 2002, ಭಾಳ ವಿಶೇಷವಾಗಿ ಜಾತಕ ಮೀಡಿಯಮ್ ಜಾತಕ. ಏನು ಓದಿ ಚೆನ್ನಾಗಿ ಓದ್ಬೋದಾಯ್ತು. ಏನು ಓದಿದ್ರು? ಏನು ಓದ್ನಲ್ವಾ? ಓದಿದ್ದೇನೆ ಗುರುಗಳೇ. ಓಕೆ, 2024 ಟೈಮ್ ತುಂಬ ಚೆನ್ನಾಗಿದೆ. ಇವಾಗ ಏನು ಮಾಡ್ತಾವ್ರೆ? ಏನು ಡ್ರೈವಿಂಗ್ ಮಾಡ್ತಾನೆ ಗುರುಗಳೇ. ಅದೇ ಇವಾಗ ಚೆನ್ನಾಗಿದೆ. ಏನೋ ಸ್ವಂತ ಮಾಡೋಕ್ಕೆ ಹೇಳಿ, ಒಳ್ಳೆಯದಾಗುತ್ತೆ. ಜಾತಕ 50-50 ಇದೆ. ಸೂರ್ಯ ಗುರು ಕುಜ ಎಲ್ಲ ನೀಚನಾಗಿದ್ದಾರೆ. ಆದ್ದರಿಂದ 50-50 ಆಗಿರೋದ್ರಿಂದ ಅತಿ ಹೆಚ್ಚು ಬುಧನ್ ಟೆಂಪಲ್ಗೆ ಹೋಗಕ್ಕೆ ಹೇಳಿ, ತಿನ್ನಲ್ಲರಿಗೆ ಹೋಗಕ್ಕೆ ಹೇಳಿ, ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮುಂದೆ ಬಿಸ್ನೆಸ್ ಏನಾದ್ರು ಮಾಡ್ಬೋದಾ ಗುರುಗಳೇ? ಈಗಲಿಂದಲೇ ಮಾಡ್ಬೋದು, ಮಾಡೋಕ್ಕೆ ಹೇಳಿ. ಹೌದಾ? ಇವಾಗ ಗುರುಬಲ ಬರ್ತಾ ಇದ್ದಲ್ಲ ಮುಂದಿನ ತಿಂಗಳು. ಕೋಪ ಜಾಸ್ತಿ ಗುರುಗಳೇ ಅವನಿಗೆ. ಹಾಂ, ಕೋಪ ಜಾಸ್ತಿ. ಕೋಪ ಬರೋದು ಒಳ್ಳೇದೇ ಅಲ್ವಾ? ಕೋಪ ಬಂದವ್ರಿಗೆ ಮನಸ್ಸಲ್ಲಿ ಏನು ಇಟ್ಕೊಳಕ್ಕಿಲ್ಲ. ಕೋಪ ಬರ್ದಿದ್ರೆ ಮನಸ್ಸಲ್ಲೆಲ್ಲ ಇಟ್ಕೊತಾರೆ. ಏನು ಹೇಳಿ? ಮದ್ವೆ ಆಗತ್ತೆ ಗುರುಗಳೇ ಟ್ರೈ ಮಾಡಿದ್ರೆ? ಮಾಡಿ ಆಗುತ್ತೆ. ನಿಮ್ಗೆ ಹೆಲ್ತೆಲ್ಲ ಚೆನ್ನಾಗಿದೆಯಾ? ಇಲ್ಲ ಗುರುಗಳೇ. ಏನಾಗಿದೆ? ಥೈರಾಯ್ಡ್. ಓಕೆ, ರಾಹುಲ್ ಅಲ್ಲಿದ್ದಾನೆ ನಿಮ್ಗೆ ಆರೋಗ್ಯ ಹಾಳು ಮಾಡೋಕ್ಕೆ. ನಿಮ್ಮ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ತುಂಬ ಕೇರ್ಫುಲ್ ಆಗಿರಿ ನಿಮ್ಮ ಲೈಫಲ್ಲಿ. ಗುರುಗಳೇ ಏನಾದ್ರು ಪ್ರಾಬ್ಲಮ್ ಇದೆಯಾ ಮುಂದೆ? ಇನ್ನೂ ಟೈಮ್ ಭಾಳ ತೋರಿಸ್ತೈತೆ. 2048 ತೋರಿಸ್ತೈತೆ ನಿಮ್ಮ ಜಾಗನ. ಹೌದಾ? ಹಾಂ, ಒಳ್ಳೆಯದಾಗಲಿ. ಓಕೆ.